ಬೆಳಗಾವಿ ಸೇರಿದಂತೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟೆ ಒಡೆದಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಮೇಲೆ ಸಭೆ ನಡೀತಾ ಇದೆ. ನಮ್ಮ ಜೊತೆಯಲ್ಲಿ ಬಡಗಲ್ಪುರ ನಾಗೇಂದ್ರ ಸರ್ ಕೂಡ ಜಾಯಿನ್ ಇದ್ದಾರೆ, ಹೋರಾಟ ನಡೀತಾ ಇರುವ ಸ್ಥಳದಿಂದಲೇ. ಹಾಗೆ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೂ ಕೂಡ ಅನೇಕ ಮಂದಿ ಇದ್ದಾರೆ, ರೈತರ ಪರವಾಗಿ ಬಂದಿರುವವರು, ಪಕ್ಷಾತೀತವಾಗಿ. ಅವರಲ್ಲಿ ಒಂದಷ್ಟು ಮಂದಿಯನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು ಹಾಗೆ ನಿಮ್ಮ ಮಾತು. ಕಿರಣ್ ಅಂತ, ಯುವ ಮುಖಂಡರು JDS. ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವನಾತ್ಮಕ ಚಿಂತನೆ ಇವಾಗ ಹೊರಗಾಕ್ಬೇಕಂತ ಅನ್ಕೊಂಡಿದ್ದೀನಿ. ಇವಾಗ ಒಂದು IT-BT ಕಂಪ್ನಿಲಿ ವರ್ಕ್ ಮಾಡೋವಂಥವ್ರು ಕೂಡ ಒಂದು 30 ದಿನಗಳ ಕಾಲ ವರ್ಕ್ ಮಾಡಿದ್ರೆ 31ನೇ ತಾರೀಕು ಸಂಬಳ ಬರ್ತದೆ. ಆ ಸಂಬಳಕ್ಕೆ ಕಟ್ಟುಬಾಳು ಇಟ್ಕೊಂಡು ಅದ್ರ ಮೇಲೆ ಅವಲಂಬಿತರಾಗಿ ಜೀವನ ಮಾಡೋವಂಥವ್ರು ಇದ್ದಾರೆ. ಪಾಪ ರೈತ 6 ತಿಂಗಳಿಗೆ ಒಂದು ಬೆಳೆ ಬೆಳ್ಕೊಳ್ಳೋದು, 6 ತಿಂಗಳಿಗೆ ಒಂದು ಸರಿ ಒಂದು ಕಟಾವು ಬರೋದು, ಕಟಾವು ಬಂದಮೇಲೆ ಒಂದು ವರ್ಷ ಪೂರ್ತಿ ನಡ್ಕೊಂಡು ಹೋಗಿರ್ತಕ್ಕಂಥದ್ದನ್ನೆಲ್ಲ ಅದ್ರ ಮೇಲೆ ಅವಲಂಬಿತನಾಗಿರ್ತಾನೆ. ಇವತ್ತು ನಾವು ಚಿಂತೆ ಮಾಡಬೇಕಾಗಿರೋದು ಏನಂದರೆ 6 ತಿಂಗಳು ಬೆಳೆ ಮೇಲೆ ಪಾಪ ಒಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇರೋಂಥ ರೈತನಿಗೆ ಕಷ್ಟ ಆಗ್ತಾ ಇಲ್ವಾ? 30 ತಿಂಗಳು AC-ಲಿ ಕುತ್ಕೊಂಡು ಸಂಬಳ ತಗೊಂಡು ಹೋಗೋವಂಥವ್ರಿಗೆ ಕಷ್ಟ ಆಗ್ತದೆ ಅಂತಂದರೆ ಪಾಪ ಆ ವರ್ಷಾನ್ಗಟ್ಲೆ ಕಷ್ಟಪಟ್ಟು ನಮಗೆ ಅನ್ನ ಇಟ್ಟು ನಾವು ಅನ್ನ ತಿಂದು ಇದೇ ಸರ್ಕಾರದವರೆಲ್ಲ ಹೋಗಿ ಅದೇ ಅನ್ನ ತಿಂತಾರೆ, ಅದೇ ಕ್ಯಾಬಿನೆಟಲ್ಲಿ ಕುತ್ಕೊಂತಾರೆ, ಕ್ಯಾಬಿನೆಟಲ್ಲಿ ಕುತ್ಕೊಂಡು ನೂರಾರು ಸಮಸ್ಯೆಗಳ ಬಗ್ಗೆ ಮಾತಾಡ್ಕೊತಾರೆ. ಆ ಸಮಸ್ಯೆ ಮಾತಾಡಬೇಕು ಅಂದ್ರೂ ಕೂಡ ಶಕ್ತಿ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ರೈತನೇ. ಅಂತ ಶಕ್ತಿನೇ ಕಿತ್ತಾಕುವಂಥ ಪ್ರಯತ್ನ ಮಾಡ್ತಿದಾರಲ್ಲ, ತಪ್ಪಲ್ವಾ ಇದು? ರೈತ ಪರ ನಾವು ರೈತರಿಗೆ ಅನ್ಯಾಯ ಆಗ್ತಿರೋದನ್ನ ಸಹಿಸೋದಿಲ್ಲ. ರಾಜಕಾರಣಿಗಳು, ನಾನು ಪಕ್ಷಾತೀತವಾಗಿ ಕೇಳ್ತೀನಿ, ಹಿಂಗೆ ಮಾತನಾಡಿದಾಗ ಈ ಪರಿಸ್ಥಿತಿ ರೈತರಿಗೆ ಯಾಕೆ ಬರ್ತಿತ್ತು ಅಂತ. ಇದೇ ಪರಿಸ್ಥಿತಿ ಯಾಕೆ ಹೊರಗೆ ಬರ್ತಾ ಇದೆ ಅಂತಂದ್ರೆ, ರೈತರು ಪಾಪ ಮುಗ್ದ್ರು. ಅವ್ರಿಗೆ ಏನಂದ್ರೆ ಬೆಳೆಯೋದು ಮಾತ್ರ ಗೊತ್ತು, ಬೆಳೆದು ಕೃಷಿ ಮಾರ್ಕೆಟ್ ಕೊಟ್ಬಿಡ್ತಾರೆ. ಕೊಟ್ಟಾದ್ಮೇಲೆ ಅದು ಎಲ್ಲಿಗೆ ಹೋಗ್ತಾ ಇದೆ, ಯಾವ ರೀತಿ ಅವ್ರಿಗೆ ರಿಟರ್ನ್ ಅಮೌಂಟ್ ಬರ್ತಾ ಇದೆ, ಅದೆಲ್ಲ ಪಾಪ ಅವ್ರಿಗೆ ಗೊತ್ತಿಲ್ವಲ್ಲ. ಅವ್ರಿಗೆ ಸರ್ಕಾರದವ್ರು ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೆಲೆಗಳನ್ನ ಅವ್ರು ಹಾಕೊಂಡು ಅವ್ರಿಗೆ ಶೇರ್ ಮಾರ್ಕೆಟ್ ಕಳಿಸ್ಕೊತಾರೆ, ಮಾರ್ಕೋತಾರೆ. ಪಾಪ ಇವ್ರಿಗೇನಿಲ್ವಲ್ಲ, ಎಲ್ಲಿ ಬರ್ತಾ ಇದೆ ಅವ್ರಿಗೆ? ಇದೇ ಪಾಪ ಅವ್ರಿಗೆ ಆಗ್ತಾರ ಸಮಸ್ಯೆ. ಇದನ್ನ ಚಿಂತನೆ ಮಾಡ್ಬೇಕನ್ನೋದೇ ನಮ್ದು. ಇವಾಗ ಏನು ಅವ್ರಿಗೆ ಮನಸ್ಸಿನಲ್ಲಿದೆ ನೋವು, ನಮ್ಮ ಮನಸ್ಸಲ್ಲಿರೋದು ನಾವು ಹೇಳ್ತಾ ಇದೀವಿ ಬಾಯ್ ಬಿಟ್ಟು. ಪಾಪ ಅವ್ರ ಮನಸ್ಸಲ್ಲಿರೋದನ್ನ ಪಾಪ ವೈತರ ಅವ್ರ ಆಕ್ರೋಶದಿಂದ ಬಂದು ಹೇಳ್ಕೊಂತಿದ್ದಾರೆ ಅಂದ್ರೆ ಅವ್ರಿಗೆ ಸಮಸ್ಯೆ ತಡ್ಕೊಳಕ್ ಆಗ್ತಾ ಇಲ್ಲ. ಆ ರೀತಿ ಹೊರಗಡೆ ಬಂದಿದ್ದಾರೆ ಅಂತ ನನ್ನ ಮಾತು. ಇಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನೀವಾಗ್ಲೇ ಕೇಳ್ತಾ ಇದ್ದ ಹಾಗೆ ಒಬ್ರ ಮೇಲೆ ಒಬ್ರು ಬೊಟ್ಟು ಮಾಡ್ತಿದ್ದಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ರೈತರ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅನ್ನೋ ಕಾಳಜಿ ಯಾವ ಪಕ್ಷದವರಿಂದ ಕೂಡ ಕಾಣೋಕ್ ಸಿಗ್ತಿಲ್ಲ. ಹಂಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಫಸ್ಟ್ ಮೀಟಿಂಗ್ ಒಳಗೇನೆ ಫಿಕ್ಸ್ ಆಗ್ಬಿಡ್ಬೇಕಾಗಿತ್ತು ಸರ್ಕಾರದ ನಿಲುವೇನು ಅಂತ ಹೇಳಿ. ರಾಜಕಾರಣಿಗಳು ತಮ್ಮ ಸ್ವಾರ್ಥನ ಹೆಚ್ಚಾಗಿ ಗಮನಿಸ್ತಿದ್ದಾರಾ ಅಂತ ಹೇಳಿ. ಮೇಡಮ್, ಇದರಲ್ಲಿ ಏನಿದೆ ಅಂತ ಕೇಳಿದ್ರೆ ನಾನು ಹೇಳೋದಾದರೆ, ಈ ಸ್ವತಂತ್ರ ರಾಜಕೀಯದವರು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ? ಈ ರಾಜಕೀಯ ಇದು ರೈತರ ಪರವಾಗಿ ನಿಲ್ತಾರೆ. ಯಾಕೆಂದ್ರೆ ಗೆದ್ದಾಗ ಅವರಿಗೆ ಇವರು ಜ್ಞಾನ ಇರೋದಿಲ್ಲ, ಏನು ಮಾಡಬೇಕು ಅನ್ನೋದು ನೆನಪಿರೋದಿಲ್ಲ. ಇವ್ರು ಸೋತಾಗಲೇ ಮಾತ್ರ ಇವ್ರು ಯಾಕೆ ಹೋರಾಟಕ್ಕೆ ಹೋಗ್ತಾರೆ? ಅವಾಗಲೇ ಇವ್ರ ಮೇಲೆ, ರೈತರ ಮೇಲೆ ಜಾಸ್ತಿ ಪ್ರೀತಿ ಯಾಕೆ ಬರುತ್ತೆ? ಇವ್ರು ಹೋರಾಟ ಮಾಡುವಾಗ ಈ ರಾಜಕೀಯದವ್ರನ್ನ ಯಾಕೆ ತೊಗೊಂಡು ಹೋರಾಟ ಮಾಡ್ತಾ ಇದ್ದಾರೆ? ಇವ್ರು ಹೋರಾಟ ಮಾಡ್ತಿರೋದು ನ್ಯಾಯಬದ್ಧವಾಗಿದೆ. ಆದರೆ ಸ್ವತಂತ್ರ ರಾಜಕೀಯದವರನ್ನ ಯಾಕೆ ತಗೊಳ್ತಾ ಇದ್ದಾರೆ? ಯಾವ ಪಕ್ಷನೇ ಆಗ್ಲಿ ಅಲ್ಲ, ರೈತರು ಯಾರು ಬನ್ನಿ ಅಂತ ಕರೆದಿಲ್ಲ. ವಿಜಯೇಂದ್ರ ಅವ್ರು ಅವರಾಗೆ ಹೋದ್ರು, ಸರ್ಕಾರ ಗಮನ ಕೊಡ್ತಿಲ್ಲ, ಹಾಗಾಗಿ ನಾವು ಹೋಗಿದ್ದೀವಿ ಅನ್ನೋದು ವಿರೋಧ ಪಕ್ಷದ ವಾದ. ಮತ್ತೆ ಅವ್ರು ಇರುವಾಗ್ಲೂ ಅದ್ರಿಗೆ ಅಷ್ಟೇನು ಗಮನ ಕೊಟ್ಟಿದ್ದಾರೆ ಅವರು? ಇವ್ರನ್ನ ಯಾಕೆ ತಗೊಳ್ತಾ ಇದ್ದಾರೆ? ನಾವು ಹೇಳ್ತಿರೋದು, ನೀವೇನ್ ಬಲವಾಗಿದ್ದೀರಾ? ರೈತರೇನು ಕಡಿಮೆ ಇರಲ್ಲ, ಬಲವಾಗಿದ್ದಾರೆ. ಅವ್ರಿಗೆ ಸ್ವತಂತ್ರ ರಾಜಕೀಯದವ್ರು ಮಾಡ್ಲಿಕ್ಕೆ ಕೆಲಸ ಇರಲ್ಲ, ಬಂದಿರ್ತಾರೆ. ಅವ್ರನ್ನ ಅಟ್ಟಿ ಹೊರಗಾಕಿ ನಾಳೆ ದಿನ ಇವ್ರಿಗಾದ್ರೂ ಅದೇ ಸಮಸ್ಯೆ, ಇವ್ರು ಗೆದ್ರೇನು ಅದನ್ನೇ ಮಾಡೋದು. ನಂತರ ಇವ್ರುಗಳು ಬರ್ತಾರೆ, ಇವ್ರುಗಳನ್ನು ದೂರ ಇಡಿ ಅನ್ನೋದೇ ನಮ್ಮ ಉದ್ದೇಶ. ಸರಿ, ಇನ್ನೊಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಇಂದ ಬಂದ್ಮೇಲೆ ಬಡಗಲ್ಪುರ ನಾಗೇಂದ್ರ ಸರ್ನ ಕೇಳೋಣ. ರಾಜಕೀಯ ಹಸ್ತಕ್ಷೇಪ, ಈಗ ಪ್ರತಿಭಟನೆ ಮಾಡೋ ಹಂತಕ್ಕೆ ಬಂದಿದ್ದಾರೆ ರೈತರು ಅಂದ್ರೇನೆ ಅವ್ರ ಪರಿಸ್ಥಿತಿ ಯಾವ ಹಂತಕ್ಕಿದೆ ಅಂತ ಹೇಳಿ. ಸೊ ಅಂಥದ್ರಲ್ಲೂ ಕೂಡ ರಾಜಕೀಯ ಪ್ರವೇಶ ಮಾಡೋದು, ನಮ್ಮ ಪಕ್ಷ ರೈತರ ಪರ ಅನ್ನೋದು, ನಾವು ಪ್ರತಿಭಟನೆಯಲ್ಲಿ ಅಹೋರಾತ್ರಿ ಇರ್ತೀವಿ ಅನ್ನೋದು, ಇದರಿಂದ ನಿಜವಾಗ್ಲೂ ರೈತರಿಗೆ ಲಾಭ ಇದೆಯಾ ಅಥವಾ ಕೇವಲ ಇದೆಲ್ಲ ರಾಜಕೀಯ ಶೋ ಆಫ್ ಮಾತ್ರನಾ? ಬೆಳಗಾವಿ ಸೇರಿದಂತೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟೆ ಒಡೆದಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಮೇಲೆ ಸಭೆ ನಡೀತಾ ಇದೆ. ನಮ್ಮ ಜೊತೆಯಲ್ಲಿ ಬಡಗಲ್ಪುರ ನಾಗೇಂದ್ರ ಸರ್ ಕೂಡ ಜಾಯಿನ್ ಇದ್ದಾರೆ, ಹೋರಾಟ ನಡೀತಾ ಇರುವ ಸ್ಥಳದಿಂದಲೇ. ಹಾಗೆ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೂ ಕೂಡ ಅನೇಕ ಮಂದಿ ಇದ್ದಾರೆ, ರೈತರ ಪರವಾಗಿ ಬಂದಿರುವವರು, ಪಕ್ಷಾತೀತವಾಗಿ. ಅವರಲ್ಲಿ ಒಂದಷ್ಟು ಮಂದಿಯನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು ಹಾಗೆ ನಿಮ್ಮ ಮಾತು. ಕಿರಣ್ ಅಂತ, ಯುವ ಮುಖಂಡರು JDS. ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವನಾತ್ಮಕ ಚಿಂತನೆ ಇವಾಗ ಹೊರಗಾಕ್ಬೇಕಂತ ಅನ್ಕೊಂಡಿದ್ದೀನಿ. ಇವಾಗ ಒಂದು IT-BT ಕಂಪ್ನಿಲಿ ವರ್ಕ್ ಮಾಡೋವಂಥವ್ರು ಕೂಡ ಒಂದು 30 ದಿನಗಳ ಕಾಲ ವರ್ಕ್ ಮಾಡಿದ್ರೆ 31ನೇ ತಾರೀಕು ಸಂಬಳ ಬರ್ತದೆ. ಆ ಸಂಬಳಕ್ಕೆ ಕಟ್ಟುಬಾಳು ಇಟ್ಕೊಂಡು ಅದ್ರ ಮೇಲೆ ಅವಲಂಬಿತರಾಗಿ ಜೀವನ ಮಾಡೋವಂಥವ್ರು ಇದ್ದಾರೆ. ಪಾಪ ರೈತ 6 ತಿಂಗಳಿಗೆ ಒಂದು ಬೆಳೆ ಬೆಳ್ಕೊಳ್ಳೋದು, 6 ತಿಂಗಳಿಗೆ ಒಂದು ಸರಿ ಒಂದು ಕಟಾವು ಬರೋದು, ಕಟಾವು ಬಂದಮೇಲೆ ಒಂದು ವರ್ಷ ಪೂರ್ತಿ ನಡ್ಕೊಂಡು ಹೋಗಿರ್ತಕ್ಕಂಥದ್ದನ್ನೆಲ್ಲ ಅದ್ರ ಮೇಲೆ ಅವಲಂಬಿತನಾಗಿರ್ತಾನೆ. ಇವತ್ತು ನಾವು ಚಿಂತೆ ಮಾಡಬೇಕಾಗಿರೋದು ಏನಂದರೆ, 6 ತಿಂಗಳು ಬೆಳೆ ಮೇಲೆ
ಪಾಪ ಅವನ ಜೀವನ ನಡೆಸ್ಕೊಂಡು ಹೋಗ್ತಾ ಇರೋಂಥ ರೈತನಿಗೆ ಕಷ್ಟ ಆಗ್ತಾ ಇಲ್ವಾ? 30 ತಿಂಗಳು ಎ ಸಿಲಿ ಕುತ್ಕೊಂಡು ಸಂಬಳ ತಗೊಂಡು ಹೋಗೋವಂಥವ್ರಿಗೆ ಕಷ್ಟ ಆಗ್ತದೆ ಅಂತಂದ್ರೆ ಪಾಪ ಆ ವರ್ಷಾನ್ಗಟ್ಲೆ ಕಷ್ಟಪಟ್ಟು ನಮಗೆ ಅನ್ನ ಇಟ್ಟು ನಾವು ಅನ್ನ ತಿಂದು ನಾವು ಇದೇ ಸರ್ಕಾರದವರೆಲ್ಲ ಹೋಗಿ ಅದೇ ಅನ್ನ ತಿಂತಾರೆ, ಅದೇ ಕ್ಯಾಬಿನೆಟಲ್ಲಿ ಕುತ್ಕೊಂತಾರೆ, ಕ್ಯಾಬಿನೆಟಲ್ಲಿ ಕುತ್ಕೊಂಡು ನೂರಾರು ಸಮಸ್ಯೆಗಳ ಬಗ್ಗೆ ಮಾತಾಡ್ಕೊತಾರೆ. ಆ ಸಮಸ್ಯೆ ಮಾತಾಡಬೇಕು ಅಂದ್ರೂ ಕೂಡ ಶಕ್ತಿ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ರೈತನೇ. ಅಂತ ಶಕ್ತಿನೇ ಕಿತ್ತಾಕುವಂತ ಪ್ರಯತ್ನ ಮಾಡ್ತಿದಾರಲ್ಲ, ತಪ್ಪಲ್ವಾ ಇದು? ರೈತ ಪರ ನಾವು ರೈತರಿಗೆ ಅನ್ಯಾಯ ಆಗ್ತಿರೋದನ್ನ ಸಹಿಸೋದಿಲ್ಲ. ರಾಜಕಾರಣಿಗಳು, ನಾನು ಪಕ್ಷಾತೀತವಾಗಿ ಕೇಳ್ತೀನಿ, ಹಿಂಗ್ ಮಾತನಾಡಿದಾಗ ಈ ಪರಿಸ್ಥಿತಿ ರೈತರಿಗೆ ಯಾಕೆ ಬರ್ತಿತ್ತು ಅಂತ. ಇದೇ ಪರಿಸ್ಥಿತಿ ಯಾಕೆ ಅವ್ರಿಗೆ ಬರ್ತಾ ಇದೆ ಅಂತಂದ್ರೆ ರೈತರು ಪಾಪ ಮುಗ್ದ್ರು. ಅವ್ರಿಗೆ ಏನಂದ್ರೆ ಬೆಳೆಯೋದು ಮಾತ್ರ ಗೊತ್ತು, ಬೆಳೆದು ಕೃಷಿ ಮಾರ್ಕೆಟ್ ಕೊಟ್ಬಿಡ್ತಾರೆ. ಕೊಟ್ಟಾದ್ಮೇಲೆ ಅದು ಎಲ್ಲಿಗೆ ಹೋಗ್ತಾ ಇದೆ, ಯಾವ ರೀತಿ ಅವ್ರಿಗೆ ರಿಟರ್ನ್ ಅಮೌಂಟ್ ಬರ್ತಾ ಇದೆ, ಅದೆಲ್ಲ ಪಾಪ ಅವ್ರಿಗೆ ಗೊತ್ತಿಲ್ವಲ್ಲ. ಅವ್ರಿಗೆ ಸರ್ಕಾರದವ್ರು ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೆಲೆಗಳನ್ನ ಅವ್ರು ಹಾಕೊಂಡು ಅವ್ರಿಗೆ ಶೇರ್ ಮಾರ್ಕೆಟ್ ಕಳಿಸ್ಕೊತಾರೆ, ಮಾರ್ಕೋತಾರೆ. ಪಾಪ ಇವ್ರಿಗೇನಿಲ್ವಲ್ಲ, ಎಲ್ಲಿ ಬರ್ತಾ ಇದೆ ಅವ್ರಿಗೆ? ಇದೇ ಪಾಪ ಅವ್ರಿಗೆ ಆಗ್ತಾರ ಸಮಸ್ಯೆ. ಇದನ್ನ ಚಿಂತನೆ ಮಾಡ್ಬೇಕನ್ನೋದೇ ನಮ್ದು. ಇವಾಗ ಏನು ಅವ್ರಿಗೆ ಮನಸ್ಸಿನಲ್ಲಿದೆ ನೋವು, ನಮ್ಮ ಮನಸ್ಸಲ್ಲಿರೋದು ನಾವು ಹೇಳ್ತಾ ಇದೀವಿ ಬಾಯ್ಬಿಟ್ಟು. ಪಾಪ ಅವ್ರ ಮನಸ್ಸಲ್ಲಿರೋದನ್ನ ಪಾಪ ಈ ಥರ ಆಕ್ರೋಶದಿಂದ ಬಂದು ಹೇಳ್ಕೊಂತಿದ್ದಾರೆ ಅಂದ್ರೆ ಅವ್ರಿಗೆ ಸಮಸ್ಯೆ ತಡ್ಕೊಳಕ್ ಆಗ್ತಾ ಇಲ್ಲ. ಆ ರೀತಿ ಹೊರಗಡೆ ಬಂದಿದ್ದಾರೆ ಅಂತ ನನ್ನ ಮಾತು. ಇಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನೀವಾಗ್ಲೇ ಕೇಳ್ತಾ ಇದ್ದ ಹಾಗೆ ಒಬ್ರ ಮೇಲೆ ಒಬ್ರು ಬೊಟ್ಟು ಮಾಡ್ತಿದ್ದಾರೆ ಅನ್ನೋದನ್ನ ಹೊರತುಪಡಿಸಿದ್ರೆ ರೈತರ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅನ್ನೋ ಕಾಳಜಿ ಯಾವ ಪಕ್ಷದವರಿಂದ ಕೂಡ ಕಾಣೋಕ್ ಸಿಕ್ತಿಲ್ಲ. ಹಂಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಫಸ್ಟ್ ಮೀಟಿಂಗ್ ಒಳಗೇನೆ ಫಿಕ್ಸ್ ಆಗ್ಬಿಡ್ಬೇಕಾಗಿತ್ತು ಸರ್ಕಾರದ ನಿಲುವೇನು ಅಂತ ಹೇಳಿ. ರಾಜಕಾರಣಿಗಳು ತಮ್ಮ ಸ್ವಾರ್ಥನ ಹೆಚ್ಚಾಗಿ ಗಮನಿಸ್ತಿದ್ದಾರಾ ಅಂತ ಹೇಳಿ. ಮೇಡಮ್, ಇದರಲ್ಲಿ ಏನಿದೆ ಅಂತ ಕೇಳಿದ್ರೆ ನಾನು ಹೇಳೋದಾದ್ರೆ ಈ ಸ್ವತಂತ್ರ ರಾಜಕೀಯದವರು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ, ಈ ರಾಜಕೀಯ ಇದು ರೈತರ ಪರವಾಗಿ ನಿಲ್ತಾರೆ. ಯಾಕೆಂದ್ರೆ ಗೆದ್ದಾಗ ಅವರಿಗೆ ಇವರು ಜ್ಞಾನ ಇರೋದಿಲ್ಲ, ಏನು ಮಾಡಬೇಕು ಅನ್ನೋದು ನೆನಪಿರೋದಿಲ್ಲ. ಇವ್ರು ಸೋತಾಗಲೇ ಮಾತ್ರ ಇವ್ರು ಯಾಕೆ ಹೋರಾಟಕ್ಕೆ ಹೋಗ್ತಾರೆ? ಅವಾಗಲೇ ಇವ್ರ ಮೇಲೆ, ರೈತರ ಮೇಲೆ ಜಾಸ್ತಿ ಪ್ರೀತಿ ಯಾಕೆ ಬರುತ್ತೆ? ಇವ್ರು ಹೋರಾಟ ಮಾಡುವಾಗ ಈ ರಾಜಕೀಯದವ್ರನ್ನ ಯಾಕೆ ತಗೊಂಡು ಹೋರಾಟ ಮಾಡ್ತಾ ಇದ್ದಾರೆ? ಇವ್ರು ಹೋರಾಟ ಮಾಡ್ತಿರೋದು ನ್ಯಾಯಬದ್ಧವಾಗಿದೆ. ಆದರೆ ಸ್ವತಂತ್ರ ರಾಜಕೀಯದವರನ್ನ ಯಾಕೆ ತಗೊಳ್ತಾ ಇದ್ದಾರೆ? ಯಾವ ಪಕ್ಷನೇ ಆಗ್ಲಿ ಅಲ್ಲ, ರೈತರು ಯಾರು ಬನ್ನಿ ಅಂತ ಕರೆದಿಲ್ಲ. ವಿಜಯೇಂದ್ರ ಅವರು ಅವರಾಗೆ ಹೋದ್ರು, ಸರ್ಕಾರ ಗಮನ ಕೊಡ್ತಿಲ್ಲ, ಹಾಗಾಗಿ ನಾವು ಹೋಗಿದ್ದೀವಿ ಅನ್ನೋದು ವಿರೋಧ ಪಕ್ಷದ ವಾದ. ಮತ್ತೆ ಅವ್ರು ಇರುವಾಗ್ಲೂ ಅದ್ರಿಗೆ ಅಷ್ಟೇನು ಗಮನ ಕೊಟ್ಟಿದ್ದಾರೆ ಅವರು? ಇವ್ರನ್ನ ಯಾಕೆ ತಗೊಳ್ತಾ ಇದ್ದಾರೆ? ನಾವು ಹೇಳ್ತಿರೋದು ನೀವೇನ್ ಬಲವಾಗಿದ್ದೀರಾ, ರೈತರೇನು ಕಡಿಮೆ ಇರಲ್ಲ, ಬಲವಾಗಿದ್ದಾರೆ. ಅವ್ರು ಈ ಸ್ವತಂತ್ರ ರಾಜಕೀಯದವ್ರು ಮಾಡ್ಲಿಕ್ಕೆ ಕೆಲಸ ಇರಲ್ಲ, ಬಂದಿರ್ತಾರೆ. ಅವ್ರನ್ನ ಅಟ್ಟಿ ಹೊರಗಾಕಿ ನಾಳೆ ದಿನ ಇವ್ರಿಗಾದ್ರೂ ಅದೇ ಸಮಸ್ಯೆ, ಇವ್ರು ಗೆದ್ರೇನು ಅದನ್ನೇ ಮಾಡೋದು, ನಂತರ ಇವ್ರುಗಳು ಬರ್ತಾರೆ, ಇವ್ರುಗಳಿಂದ ದೂರ ಇಡಿ ಅನ್ನೋದೇ ನಮ್ಮ ಉದ್ದೇಶ. ಸರಿ, ಇನ್ನೊಂದು ಚಿಕ್ಕ ಬ್ರೇಕ್ ಹೋಗೋ ಸಮಯ. ಬ್ರೇಕಿಂದ ಬಂದ್ಮೇಲೆ ಬಡಗಲ್ಪುರ ನಾಗೇಂದ್ರ ಸರ್ನ ಕೇಳೋಣ. ರಾಜಕೀಯ ಹಸ್ತಕ್ಷೇಪ ಈಗ ಪ್ರತಿಭಟನೆ ಮಾಡೋ ಹಂತಕ್ಕೆ ಬಂದಿದ್ದಾರೆ ರೈತರು ಅಂದ್ರೇನೆ ಅವ್ರ ಪರಿಸ್ಥಿತಿ ಯಾವ ಹಂತಕ್ಕಿದೆ ಅಂತ ಹೇಳಿ. ಸೊ ಅಂಥದ್ರಲ್ಲೂ ಕೂಡ ರಾಜಕೀಯ ಪ್ರವೇಶ ಮಾಡೋದು, ನಮ್ಮ ಪಕ್ಷ ರೈತರ ಪರ ಅನ್ನೋದು, ನಾವು ಪ್ರತಿಭಟನೆಯಲ್ಲಿ ಅಹೋರಾತ್ರಿ ಇರ್ತೀವಿ ಅನ್ನೋದು, ಇದರಿಂದ ನಿಜವಾಗ್ಲೂ ರೈತರಿಗೆ ಲಾಭ ಇದೆಯಾ ಅಥವಾ ಕೇವಲ ಇದೆಲ್ಲ ರಾಜಕೀಯ ಶೋ ಆಫ್ ಮಾತ್ರನಾ? ಬೆಳಗಾವಿ ಸೇರಿದಂತೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟೆ ಒಡೆದಿದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಮೇಲೆ ಸಭೆ ನಡೀತಾ ಇದೆ. ನಮ್ಮ ಜೊತೆಯಲ್ಲಿ ಬಡಗಲ್ಪುರ ನಾಗೇಂದ್ರ ಸರ್ ಕೂಡ ಜಾಯಿನ್ ಇದ್ದಾರೆ, ಹೋರಾಟ ನಡೀತಾ ಇರುವ ಸ್ಥಳದಿಂದಲೇ. ಹಾಗೆ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೂ ಕೂಡ ಅನೇಕ ಮಂದಿ ಇದ್ದಾರೆ, ರೈತರ ಪರವಾಗಿ ಬಂದಿರುವವರು ಪಕ್ಷಾತೀತವಾಗಿ. ಅವರಲ್ಲಿ ಒಂದಷ್ಟು ಮಂದಿಯನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು ಹಾಗೆ ನಿಮ್ಮ ಮಾತು. ಕಿರಣ್ ಅಂತ, ಯುವ ಮುಖಂಡರು JDS. ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವನಾತ್ಮಕ ಚಿಂತನೆ ಇವಾಗ ಹೊರಗಾಕ್ಬೇಕಂತ ಅನ್ಕೊಂಡಿದ್ದೀನಿ. ಇವಾಗ ಒಂದು IT-BT ಕಂಪ್ನಿಲಿ ವರ್ಕ್ ಮಾಡೋವಂಥವ್ರು ಕೂಡ ಒಂದು 30 ದಿನಗಳ ಕಾಲ ವರ್ಕ್ ಮಾಡಿದ್ರೆ 31ನೇ ತಾರೀಕು ಸಂಬಳ ಬರ್ತದೆ. ಆ ಸಂಬಳಕ್ಕೆ ಕಟ್ಟುಬಾಳು ಇಟ್ಕೊಂಡು ಅದ್ರ ಮೇಲೆ ಅವಲಂಬಿತರಾಗಿ ಜೀವನ ಮಾಡೋವಂಥವ್ರು ಇದ್ದಾರೆ. ಪಾಪ ರೈತ 6 ತಿಂಗಳಿಗೆ ಒಂದು ಬೆಳೆ ಬೆಳ್ಕೊಳ್ಳೋದು, 6 ತಿಂಗಳಿಗೆ ಒಂದು ಸರಿ ಒಂದು ಕಟಾವು ಬರೋದು, ಕಟಾವು ಬಂದಮೇಲೆ ಒಂದು ವರ್ಷ ಪೂರ್ತಿ ನಡ್ಕೊಂಡು ಹೋಗಿರ್ತಕ್ಕಂಥದ್ದನ್ನೆಲ್ಲ ಅದ್ರ ಮೇಲೆ ಅವಲಂಬಿತನಾಗಿರ್ತಾನೆ. ಇವತ್ತು ನಾವು ಚಿಂತೆ ಮಾಡಬೇಕಾಗಿರೋದು ಏನಂದ್ರೆ 6 ತಿಂಗಳು ಬೆಳೆ ಮೇಲೆ ಪಾಪ ಒಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇರೋಂಥ ರೈತನಿಗೆ ಕಷ್ಟ ಆಗ್ತಾ ಇಲ್ವಾ? 30 ತಿಂಗಳು ಎ ಸಿಲಿ ಕುತ್ಕೊಂಡು ಸಂಬಳ ತಗೊಂಡು ಹೋಗೋ